Dhoni RD camp in New Delhi. ಮತ್ತು ಮಳೆಗಾಲ ಚಾಲು ಆಯ್ತು ಚಲೋ ಆಗಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ದಿನಚರಿ ಹೆಂಗಿತ್ತು ಮತ್ತು ಎಷ್ಟು ಟೆನ್ಷನ್ ಇತ್ತು ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಕೆಲವೊಂದು ಕೆಲಸ ಮಾಡ್ಬೇಕಂದ್ರೆ ಟೆನ್ಷನ್ ತೊಗೊಳ್ಳೇಬೇಕಾಗುತ್ತೆ ರೀ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿತ್ತಲ್ರಿ. ಕರೆಂಟ್ ಹೋಗಿದ್ದು ಬೀಸಾಕ್ಕೆ ಹೋದಾಗ ನಾವಿದ್ರೆ ಮನೆ ಬರೋಕ್ಕೆ ಫುಲ್ ಮನೆಯೆಲ್ಲ ಧೂಳು ತುಂಬ್ಕೊಂಬಿಟ್ಟಿತ್ತು. ಮತ್ತೇನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ರೀ. ಬರೀ ಜಸ್ಟ್ ಗ್ಯಾಸ್ ಕಟ್ಟಿ ಅಷ್ಟೇ ಒರೆಸ್ಬಿಟ್ಟು ಮನ್ಕೊಂಬಿಟ್ಟಿದ್ದೆ. ಈಗಿದ್ರೆ ಬೆಳಗ್ಗೆ 4:30ಗೆ ಎದ್ದಿದ್ದೆ ರೀ. ಎದ್ದು ಫಸ್ಟಿಗೆ ಇದು ಎಡಿಟ್ ಮಾಡಿ, ಅಂದ್ರೆ ನಾನು ಇವತ್ತು ಶಾವಿಗೆ ಮಾಡ್ಸೋಕೆ ಹೋಗೋದೈತಲ್ಲ, ಮತ್ತು ಇದು ಎಲ್ಲ ಎಡಿಟ್ ಮಾಡೋದಾಗಲ್ಲ ಅಂತ 4:30ಗೆ ಎದ್ದು ಇದು ಎಡಿಟ್ ಮಾಡಿ ಈಗಿದ್ರೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದ್ರೆ ನಿನ್ನೆ ಗಾಳಿ ಮತ್ತು ಮಳೆ ಜಾಸ್ತಿ ಇತ್ತಲ್ಲ, ಮನೆಯಾಗೆಲ್ಲ ಫುಲ್ ಕಿಟಕಿ ಒಳಗೆ ಎಲ್ಲ ಕಡೆ ಡಸ್ಟ್ ಬಂದುಬಿಟ್ಟೈತ್ರಿ. ಅದಕ್ಕಾಗಿ ಅದನ್ನೆಲ್ಲ ಕ್ಲೀನ್ ಮಾಡಾಕಂತೀನಿ ನೋಡ್ರಿ. ಮತ್ತು ಇದು ಔಟ್ಸೈಡ್ ಇರೋದ್ರಿಂದ ಮನೆ ರೀ, ಒಂದು ಸ್ವಲ್ಪ ಗಾಳಿ ಬಿಟ್ಟರೆ ಸಾಕು ಕಿಟಕಿ ಎಲ್ಲ ಪ್ಯಾಕ್ ಮಾಡಿಬಿಟ್ರೂ ಕಿಟಕಿ ಸಂಧೆ ಅಂದರೆ ದೂಸ್ ಬರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ಬಂದಿತ್ತು. ಅದನ್ನೇ ಸ್ವಚ್ಛ ಎಲ್ಲ ಮಾಡಿಬಿಟ್ಟನೆ ನೆಕ್ಸ್ಟ್ ಕೆಲಸ ಮಾಡಬೇಕು. ಅಂದ್ರೆ 6 ಗಂಟೆಗೆ ಮತ್ತು ಗೋಧಿ ಗಿರಣಿ ಒಳಗೆ ಇಟ್ಟು ಬಂದೀವಲ್ರಿ. ಇದ್ರ ಗಿರಣಿ ಒಳಗೆ ಅದಾವು, ಅರ್ಧ ಬೀಸೈತಿ, ಅರ್ಧ ಇನ್ನೂ ಬೀಸಿಲ್ಲ. ಅದಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತು 6 ಗಂಟೆ ಒಂದು 10 ನಿಮಿಷಕ್ಕೆಲ್ಲ ಬೀಸಾಕೆ ಹೋದ್ರೈತಂತ ನಾನು ಎಲ್ಲ ಕ್ಲೀನ್ ಮಾಡಾಕಂತೀನಿ ರೀ. ಡಬಲ್ ಕೆಲಸ ಮಾಡೋದಾಗ್ಬಿಡುತ್ತೆ. ಅಂದ್ರೆ ನಿನ್ನೆ ಬೀಸ್ಕೊಂಬಂದುಬಿಟ್ಟಿದ್ರೆ ಇವತ್ತು ಮುಂಚೆನೇ ಹೋಗೋ ಟೆನ್ಷನ್ ಇರ್ತಿತ್ತಿಲ್ಲ ರೀ. ಆದ್ರೆ ಗಿರಣಿ ಒಳಗೆ ಸಿಕ್ಕಾವಂತ ಈಗ ಮತ್ತು ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಅದಕ್ಕಾಗಿ ಎಲ್ಲ ಮನೆ ಕ್ಲೀನ್ ಮಾಡಾಕಂತಿದ್ದೆ ರೀ. ಈಗಿದ್ರೆ ಟೈಮ್ 6 ಗಂಟೆಯಾಗಿ ಕರೆಕ್ಟ್ 5 ನಿಮಿಷಕ್ಕೆ ಸೂರ್ಯೋದಯ ಆಗೈತೆ ನೋಡಿರಿ. ಅಂದರೆ ಇವಾಗ ಬೇಸಿಗೆ ಒಳಗೆ ಜಲ್ದಿನೇ ಸೂರ್ಯೋದಯ ಆಗೋದು ನೋಡಕ್ಕೆ ಮಾತ್ರ ಜಾಸ್ತಿ ಖುಷಿ ಆಗುತ್ತೆ. ಗುಬ್ಬಚ್ಚಿಗ ನೋಡ್ರಿ ಎಷ್ಟು ಮಸ್ತಾಗೆ ಇನ್ನೂ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಬಂದು ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಈಗಿದ್ರೆ ನಾನು ಮತ್ತು ನಮ್ಮ ಮನೆಯವರು ಬೀಸ್ಕೊಂಡು ಬರೋಣಂತ ಹೊಂಟಿದ್ದೀವಿ ನೋಡಿರಿ. ಇವತ್ತಂತೂ ಬೀಸೋದು ಎಷ್ಟೇ ಟೆನ್ಷನ್ ಆಯ್ತಲ್ಲ. ಅಂದ್ರೆ ಬೆಳಗ್ಗೆ 6 ಗಂಟೆ ಒಂದು 10 ನಿಮಿಷಕ್ಕೆಲ್ಲ ನಾವು ಮತ್ತು ಗಿರಣಿಗೆ ಹೋಗಿದ್ವಿ. ಚಂದ್ರಾಮನು ಎಷ್ಟು ಮಸ್ತ್ ಕಾಣಕ್ಕಂತ ನೋಡ್ರಿ. ಈ ಕಡೆ ಸೂರ್ಯನೂ ಕಾಣಕ್ಕಂತಾನು ಮತ್ತು ಚಂದ್ರಾಮನು ಕಾಣಕ್ಕಂತಾನು. ಈ ಥರ ನೋಡೋಕೆ ಜಾಸ್ತಿ ಖುಷಿ ಆಗುತ್ತಲ್ಲ, ಹಾಗಾಗಿ ನಿಮಗೂ ಸ್ವಲ್ಪ ಇಡುವನ್ನ ಶೇರ್ ಮಾಡಿದ್ದು. ಈಗಿದ್ರೆ ಗಿರಣಿಗೆ ಬಂದು ಒಂದು ಜಸ್ಟ್ ಮತ್ತೊಂದು 10 ನಿಮಿಷ ಕರೆಂಟ್ ಇದ್ದು ರೀ. ಮತ್ತೆ ಕರೆಂಟ್ ಹೋಗ್ಬಿಟ್ಟು ಏನಪ್ಪ ಇದೇನು ಈ ಥರ ಕಾಡಕತ್ತೈತಿ ಅಂತ ಸಿಟ್ಟನು ಬರಾಕತ್ತಿತ್ತು. ಮುಹೂರ್ತನೇ ಚಲೋ ಇಲ್ಲಿ ಬಿಡು ಬೀಸಾಕೆ ಬಂದಿನಂತ ಅನ್ಸಾಕತ್ತೈತ್ರಿ. ಮತ್ತು ಕರೆಂಟ್ ಹೋದ್ಮೇಲೆ ಮತ್ತೊಂದು ತಾಸು ಕುಂತು ಗಿರಣಿಯವ್ರ ಸಂಗಟ ಒಂದು ತಾಸು ಮಾತಾಡಿಬಿಟ್ಟು ಮತ್ತು ಇನ್ನೇನಪ್ಪ ಸಾಕ್ಬಿಡು ಮನೆಗೆ ಹೋಗೋಣಂತ ಅಂದ್ಕೊಂಡೆ. ಮತ್ತು ಜಸ್ಟ್ ಗಾಡಿ ಮೇಲೆ ಕೊಂಡ್ರಾಟಿಗೆ ಮತ್ತು ಕರೆಂಟ್ ಬಂದು ರೀ. ಮತ್ತು ಫೈನಲಿ ಬೀಸ್ಕೊಂಡು ಬಂದ್ವಿ. ಅಂದ್ರೆ ಟೈಮ್ 7:30 ಆಗಿತ್ತು ನೋಡಿರಿ. ಬೀಸಿ ಮುಗಿಸೋಟ್ಗೆ ಅಂದರೆ ಕರೆಂಟ್ ಇದ್ರೆ ಜಲ್ದಿ ಜಸ್ಟ್ ಒಂದು 10-20 ನಿಮಿಷ ಒಳಗಡೆ ಮುಗಿದ್ಬಿಡ್ತಿದ್ದು. ಕರೆಂಟ್ ಮತ್ತೆ ಹೋಗಿಸ್ಲಂದ ಮತ್ತು ಒಂದು ತಾಸು ಕುಂತು ಬೀಸ್ಕೊಂಡು ಬರಬೇಕಾಯಿತು. ಅಂದರೆ ಇನ್ನೂ ಮನ್ಯಾಗ ಜಾಸ್ತಿ ಕೆಲಸ ಅದಾವ್ರಿ. ಅವನ್ನೆಲ್ಲ ಮುಗಿಸಿ ಮತ್ತು ಶಾವಿಗೆ ಮಾಡ್ಸೋಕೆ ಹೋಗಬೇಕು. ಮನೂ ಫಂಕ್ಷನ್ಗೆ ಹೋಗವನ್ನ. ಹಾಗಾಗಿ ನನಗೆ ನಾಷ್ಟ ಮಾಡು ಟೆನ್ಷನ್ ರೀ. ಅಂದರೆ ಕರೆಂಟ್ ಹೋದ್ಮೇಲೆ ಎಲ್ಲರೂ 3 ಮಂದಿ ಕುಂತು ಮಸ್ತ್ ಮೀಟಿಂಗ್ ಮಾಡಿದ್ವಿ ಒಂದು ತಾಸು. ಅಂದ್ರೆ ಗಿರಣಿಯವರು ಮತ್ತು ನಾನು ಮತ್ತು ನಮ್ಮ ಮನೆಯವರು ಅಂದರೆ ಎಲ್ಲಿ ಹೆಂಗೆ ಮನೆ ತೊಗೊಂಡ್ರಿ, ಜಾಗ ತೊಗೊಂಡ್ರಿ, ಏನು ಮನೆ ಕಟ್ಸೋರಿದ್ದೀರಿ, ಎಲ್ಲಿ ಕಟ್ಟಿಸ್ತೀರಿ, ಹೈರಾಣ ಆಗ್ತೀರಿ, ಸುಮ್ಮನೆ ಬಾಡಿಗೆ ಮನ್ಯಾಗ ಇರೋದು ಬೆಸ್ಟ್ ರೀ. ನಾವು ಮನೆ ಕಟ್ಸಿ ಸಿಕ್ಕಾಪಟ್ಟೆ ಟೆನ್ಷನ್ ಅಂತ ಅನುಭವಿಸಿವ್ರಿ ಅಂತ ಹೇಳಾಕತ್ತಿದ್ರು. ಅಂದ್ರೆ ಬಡ್ಡಿನೇ ಜಾಸ್ತಿ ತುಂಬೋದಾಗುತ್ತೆ, ಲೋನ್ ತೆಗೆದ್ಬಿಟ್ರಿ ಅಂತ ಹೇಳಾಕತ್ತಿದ್ರು. ಹಾಗೆ ಕೆಲವೊಂದು ಮಾತುಗಳನ್ನೆಲ್ಲ ಮುಗಿಸ್ಬಿಟ್ಟು ಫೈನಲಿ ಮನೆಗೆ ಬಂದ ತಕ್ಷಣ ಇನ್ನು ಕೆಲಸ ಸ್ಟಾರ್ಟ್ ನೋಡಿರಿ. ಅಂದ್ರೆ ಹಸ್ತಲ್ಕದು ನೀರು ಹಾಕಿತ್ತಲ್ಲ, ನನ್ನ ಮಕ್ಕಳು ಇಬ್ಬರು ಮಸ್ತ್ ನಿದ್ದೆ ಹೊಡ್ಯಾಕತ್ತಾರು. ನಾನು ಬೀಸ್ಕೊಂಡು ಬರೋ ಮಟ್ಟ ಸಿಟ್ಟು ಬಂದುಬಿಟ್ಟಿತ್ತು, ಇನ್ನೂ ಎದ್ದಿಲ್ಲ ನೀವು ಅಂತೇಳಿ. ಬಂದಕ್ಕೆ ಹೊರಗಡೆ ನೀರು ಮತ್ತು ಹೊಸ್ತಲ್ಕೆ ನೀರೆಲ್ಲ ಹಾಕಿಬಿಟ್ಟು ಅಂಗಳಕ್ಕೆ ನೀರು ಹೊಡ್ಯಾಕಂತೀನಿ ನೋಡಿರಿ. ಇದು ಅಂತೂ ನಾನು ಅಂಗಳಕ್ಕೆ ನೀರು ಹೊಡ್ಯೋ ಮುಂದಾಗಲಿ, ನೀರು ತುಂಬ ಮುಂದಾಗಲಿ ಇಷ್ಟೇ ಕಾಡುತ್ತಲ್ಲ ಬಂದ್ಕಿಂದ ಮೈನೇ ತೊಯ್ಸ್ಕೊಳಕ್ಕೆ ಬರೋತ್ರಿ. ಅಂದ್ರೆ ಡೈಲಿ ಏನೈತಿಲ್ಲ ಪ್ರಾಣಿಗಳಿಗೆ ತೊಳ್ಬಿಟ್ಟು ನೀರು ತುಂಬಿಟ್ರೆ ಅವಕ್ಕೂ ಚಲೋ ಅನಿಸುತ್ತಲ್ರಿ. ನಿನ್ನೆ ಲಾಗ್ ಒಳಗೂ ಹೇಳಿದ್ದೀನಿ, ಗುಬ್ಬಚ್ಚಿಗಾಗಲಿ ಮತ್ತು ನಾಯಿಗಾಗಲಿ ಬೆಳಗ್ಗೆ ಸ್ವಲ್ಪ ತೊಳೆದು ನೀರು ತುಂಬಿಟ್ರೆ ಚಲೋ ಅನಿಸುತ್ತೆ. ಯಾಕಂದರೆ ರಾತ್ರಿ ಎಲ್ಲ ಡಸ್ಟ್ ಬಿದ್ದಿರ್ತೈತಿ ಮತ್ತು ಪೇಪರ್ ಅದು ಇದು ಎಲ್ಲ ಬಿದ್ದಿರ್ತೈತಿಲ್ಲ. ಹಾಗಾಗಿ ಚಲ್ಲಿ ಸ್ವಚ್ಛಗೆ ತೊಳೆದ್ಬಿಟ್ಟು ತುಂಬಿಟ್ರೆ ಬೆಸ್ಟ್ ಅನಿಸುತ್ತಲ್ರಿ.
ಅಂದ್ರೆ ನಮ್ಮ ಕೆಲಸ ಇದ್ದಿದ್ದು ಜಸ್ಟ್ ಏನು ಒಂದೆರಡು ನಿಮಿಷ ಟೈಮ್ ಹೋಗುತ್ತಾ. ಈಗಿದ್ರೆ ಫೈನಲಿ ಎಲ್ಲ ಕೆಲಸ ಮುಗಿಸಿ ಜಳಕ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಗೆಣಸಿನ್ಕಾಯಿ ಪರಾಟ ಮಾಡೋಣ ಅಂತ ಹೇಳ್ರಿ. ಅಂದರೆ ಜಳಕಕ್ಕೆ ಹೋಗಿಂತ ಮುಂಚೆನೇ ಗೆಣಸಿನ್ಕಾಯಿ ಕುದಿಸಾಕಿ ಇಟ್ಟು ಮತ್ತು ಹಿಟ್ಟು ಕಲಿಸಿಬಿಟ್ಟು ಹೋಗಿದ್ದೆ ರೀ. ಇನ್ನೇನು ಜಾಸ್ತಿ ಕೆಲಸ ಇಲ್ಲ ರೀ, ಪರಾಟ ಮಾಡೋದೇನು ಜಸ್ಟ್ ಅದನ್ನ ಸಪ್ಪೆ ತೆಗೆದುಬಿಟ್ಟು ಹೆರಚಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ಅದನ್ನೂ ಪೇಸ್ಟ್ ಮಾಡಿ ಕಲಿಸ್ಬಿಟ್ರೆ ಆಯ್ತು ಅಂತ ಹೇಳಿ. ಅಂದರೆ ಈಗ ನಾಷ್ಟಕ್ಕೆ ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕೂ ಆಗಬೇಕು. ಎಲ್ಲರೂ ಹೊರಗೆ ಹೋಗೋದಿದ್ರೆ ಹೆಂಗೆ ಗೊತ್ತಂದರೆ ನಮ್ಮ ಹೆಣ್ಮಕ್ಳಿಗೆ ಟೆನ್ಷನ್ ಅಂತಂದ್ರೆ ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಹೋಗ್ಬಿಟ್ರೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಮಧ್ಯಾಹ್ನ ಅಡುಗೆ ಏನು ಮಾಡಬೇಕಪ್ಪ ಅನ್ನೋ ಮತ್ತೊಂದು ಟೆನ್ಷನ್ ಇರುತ್ತಲ್ಲ, ಅದಕ್ಕಾಗಿ ತನೂ ಮಾಡ್ತಾಳೋ ಆದ್ರೆ ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಊಟಕ್ಕೆ ಮಾಡಿಬಿಟ್ರೆ ಇತ್ತು ಅಂದರೆ ರೆಡಿ ಮಾಡಿ ಇಟ್ಬಿಟ್ರೆ ತಮಗೆ ಬೇಕಂದ್ರೆ ಮಾಡ್ಕೊಂಡು ಊಟ ಮಾಡ್ತಾರಲ್ರಿ. ಅದಕ್ಕಾಗಿ ಗೆಣಸಿನ್ಕಾಯಿ ಇದ್ವಲ್ಲ ಮತ್ತು ನಾಳೆ ಒಂದು ವಾರ ಆಗುತ್ತೆ ತಂದುಬಿಟ್ಟು ಅದಕ್ಕೆ ಗೆಣಸಿನ್ಕಾಯಿ ಎಲ್ಲ ಕುದಿಸಾಕಿಟ್ಟಿದ್ದೀರಿ. ಆಲ್ರೆಡಿ ನಾನು ಗೆಣಸಿನ್ಕಾಯಿ ಪರಾಟ ಜಾಸ್ತಿ ಸಲ ತೋರಿಸಿದ್ದೀನಿ ಅಂದ್ರೆ ಮಾಡೋದ್ರಿ ಭಾಳ ಬೆಸ್ಟ್ ಆಗ್ತಾವ್ರಿ. ಅಂದ್ರೆ ಗೆಣಸಿನ್ಕಾಯಿ ತಿನ್ನೋದು ಒಳ್ಳೇದು ರೀ, ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ. ಮತ್ತು ಹಂಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಈ ಥರ ಮಾಡಿಕೊಡೋದು. ನಮ್ಮ ಮನೆಯವ್ರಿಗೆ ಈ ಥರ ಪರಾಟ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ, ಆದರೆ ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಅವರಿಗೆ ಡೈಲಿ ಬರೀ ಹೋಳಿಗೆನೇ ಮಾಡಿಕೊಡ್ಬೇಕು. ಕೆಲವೊಬ್ರು ಅಂತಾರೆ ಏನು ರುಚಿ ಜಾಸ್ತಿ ತಿಂತೀರಿ ಅಂದರೆ ಬೆಲ್ಲ ಸಕ್ಕರೆ ಜಾಸ್ತಿ ತಿಂತೀರಿ ಅಂಥೇಳಿ. ನಮ್ಮ ಮನೆಯವರು ಇವತ್ತಿನ ನಾಲ್ಕಂತಾರೆ ನೀವು ಬರೀ ಗೆಣಸಿನ್ಕಾಯಿ ಪರಾಟ ಮಾಡಿಬಿಟ್ಟೇ ಗೆಣಸಿನ್ಕಾಯಿ ಖಾಲಿ ಮಾಡಿಬಿಟ್ಟು ಹೋಳಿಗೆನೇ ಮಾಡಿಕೊಡ್ಲಿಲ್ಲ ಅಂತ ಕೇಳಾಕತ್ತಿದ್ರು. ಅದರಿಂದ ಹೋಳಿಗೆ ಏನು ಇಷ್ಟ ಆಗುತ್ತೆ ರೀ ಅಂತ ನಾನು ಅನ್ನಕತ್ತಿದ್ದೆ. ಹೀಗಿದ್ರೆ ಗೆಣಸಿನ್ಕಾಯಿ ಪರಾಟ ಮಾಡಾಕ್ರಿ ಗೆಣಸಿನ್ಕಾಯಿ ಎಲ್ಲ ಹೆರಚ್ಬಿಟ್ಟು ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡಾಕತ್ತಿದ್ದು. ಮೊನ್ನೆ ಮಾಡಿದಾಗ ಕೆಂಪು ಖಾರದ ಪುಡಿ ಹಾಕಿದ್ದೆ ಆದರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಗೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಪೇಸ್ಟ್ ಮಾಡಿ ಹಾಕೋದು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಆಮ್ಚೂರು ಪುಡಿ ಹಾಕಬೇಕ್ರಿ. ಅಂದರೆ ಟೇಸ್ಟ್ ಚಲೋ ಇರೋದು. ಗೆಣಸಿನ್ಕಾಯಿ ಆಗಲಿ ಬಟಾಟೆ ಆಗಲಿ ನಾವು ಪರಾಟ ಮಾಡೋಕ್ಕೆ ಯೂಸ್ ಮಾಡೋ ಮುಂದಾಗ ಒಂದು ಚಮಚದಷ್ಟು ಆಮ್ಚೂರು ಪುಡಿ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡಿರಿ. ಅಂದರೆ ಸಿಹಿ ಇದ್ದಿರ್ತೈತಲ್ಲ, ಹುಳಿ ಆಗಿಬಿಟ್ರೆ ಜಾಸ್ತಿ ಟೇಸ್ಟ್ ಇರುತ್ತೆ. ಅಂದ್ರೆ ಆಮ್ಚೂರು ಪುಡಿ ಹೆಂಗೆ ಮಾಡೋದ್ರಿ ಯಾಕಂತೇಳಿ ಕೆಲವೊಬ್ಬರಿಗೆ ಡೌಟ್ ಇದ್ದಿರ್ಬೋದು. ಅಂದರೆ ಈಗಂತೂ ಮಾವಿನಕಾಯಿ ಸೀಸನ್ ಐತಲ್ರಿ, ಎಲ್ಲ ಕಡೆ ಮಾವಿನಕಾಯಿ ಸಿಗ್ತಾವೆ. ಅದನ್ನ ತಂದು ಮೇಲಿನ ಸೊಪ್ಪೆಲ್ಲ ಹೆರಚ್ಬಿಟ್ಟು ಅಂದರೆ ಅದು ಹಸಿರು ಭಾಗೆಲ್ಲ ತೆಗೆದು ಕಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಐತ್ರಿ. ಒಂದು ವರ್ಷ ಅಂದ್ಗಟ್ಲೆ ಆರಾಮ್ಸ್ರಿ ಯೂಸ್ ಮಾಡ್ಬೋದು. ಚಾಟ್ ಮಸಾಲ ಮಾಡೋಕ್ಕಾಗಲಿ ಮತ್ತು ಈ ಥರ ಪರಾಟ ಮಾಡೋಕ್ಕೆ ಇಷ್ಟ ಆಗುತ್ತಾ ಹುಳಿಯಾಗಿ. ಹಂಗಾಗಿ ಅಂದರೆ ಗೊತ್ತಿರ್ಲಿಕ್ಕಂದ್ರೆ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ ರೀ. ಆಲ್ರೆಡಿ ನಾನು ಸ್ವಲ್ಪ ಮಾಡಿಟ್ಟಿದ್ದೀನಿ ರೀ, ಇನ್ನಷ್ಟು ಮಾಡಬೇಕು ಅಂದರೆ ಅದು ಮಾವಿನಕಾಯಿ ತಂದಾಗ ಅದನ್ನೆಲ್ಲ ಹೆರಚಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇದ್ರ ಫೈನಲಿ ಅದನ್ನೆಲ್ಲ ಹಾಕಿ ಹಿಟ್ಟು ಅಂತಾರೆ ಗೆಣಸಿನ್ಕಾಯಿನ ಹೆರಚ್ಬಿಟ್ಟು ತೊಗೊಂಡಿದ್ದೆ ಅಂದರೆ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕಲಸಿ ಅದನ್ನ ಉಂಡೆ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಈ ಥರ ಉಂಡೆ ಮಾಡಿ ಇಟ್ಬಿಟ್ರಿತ್ತು ನಾವು ಪರಾಟ ಮಾಡೋಕ್ಕೆ ಈಜಿ ಆಗುತ್ತೆ ರೀ. ಪದೇ ಮಾಡ್ಕೋಬೇಕಂದಾಗ ಉಂಡೆ ಅದನ್ನ ಕೈಯೆಲ್ಲ ಇದು ಹತ್ತುತ್ತಲ್ಲ, ಹಾಗಾಗಿ ಈ ಥರ ಉಂಡೆ ಮಾಡಿ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ನಮ್ಮ ಮನ್ಯಾಗಂತೂ ನನಗೆ ನನ್ನ ಮಕ್ಕಳಿಗೆ ಜಾಸ್ತಿ ಗೆಣಸಿನ್ಕಾಯಿ ಪರಾಟ ಆಗಲಿ ಆಲೂ ಪರಾಟ ಆಗಲಿ ಜಾಸ್ತಿ ಇಷ್ಟ ಆಗ್ತಾರೆ. ಒಂದು ವೇಳೆ 2 ತಿಂದುಬಿಟ್ರಂತೂ ಹೊಟ್ಟೆ 3 ಗಂಟೆ ಆದ್ರೂ ಹೊಟ್ಟೆ ಹಸಿಯಂಗಿಲ್ಲ ರೀ, ಅಷ್ಟು ಬೆಸ್ಟ್ ಇರುತ್ತೆ ರೀ. ಒಂದು ತಿನ್ಬೇಕಾದ್ರೇ ವಜ್ಜೆ ಆಗಿಬಿಡುತ್ತೆ ಈ ಬ್ಯಾಸ್ಗ್ಯಾಗಂತೂ. ಈಗ ಇದನ್ನು ಹೋಳಿಗೆ ಥರ ಫಿಲ್ ಮಾಡಿಬಿಟ್ಟು ಲಟ್ಟಿಸಿ ಬೆನ್ಸ್ಕೊಂಬಿಡೋದ್ರಿ. ಆಲ್ರೆಡಿ ಮೊನ್ನೆ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ನೋಡೋರಿಗೆ ಮತ್ತು ಹೆಂಗೆ ಮಾಡಿರಕ್ಕ ಅಂತೇಳಿ ಕೇಳ್ತಾರಂತ ಸಿಂಪಲ್ಲಾಗಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ನೋಡಿರಿ. ಈಗ ಇದ್ರ ಲಟ್ಟಿಸ್ಬಿಟ್ಟು 2 ಸೈಡ್ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿಬಿಟ್ಟು ಬೆನ್ಸಿ ಬೇಕಂದ್ರೆ ಮೊಸರು ಸ್ವೀಟ್ ಚಟ್ನಿ ಇಲ್ಲಾಂದ್ರೆ ತುಪ್ಪ ಹಿಂಡಿ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ಶೇಂಗಾ ಹಿಂಡಿ ತುಪ್ಪ ಮತ್ತು ಪರಾಟ ಜಾಸ್ತಿ ಇಷ್ಟ ಆಗುತ್ತೆ. ಈಗ ಫೈನಲಿ ಪರಾಟ ಸ್ವಲ್ಪ ಮಾಡ್ತೀರಿ. ತನೂ ಇದ್ರೆ ಮಮ್ಮಿ ನಾನು ಮಧ್ಯಾಹ್ನ ಬಿಸಿ ಮಾಡ್ಕೊತೀನಿ, ಅಣ್ಣಾಗ ನನಗೆ ಮಾಡೋಕ್ಕೆ ಹೋಗಬೇಡ್ರಿ ಅಂತಂದ್ಲ, ಅದಕ್ಕಾಗಿ ಸ್ವಲ್ಪ ಮಾಡಿದೆ ರೀ. ನಾನು ಶಾವಿಗೆ ಮಾಡ್ಸೋಕೆ ಹೊಂಟಿದ್ದಿಲ್ಲ, ಹಾಗಾಗಿ ಒಂದು ಪರಾಟ ತಿಂದು 1-2 ಪರಾಟ ಕಟ್ಕೊಂಡ್ಬಿಟ್ಟು ಹೋದ್ರಾಯ್ತಂತ ಕಟ್ಕೊಳಕ್ಕಂತೀನಿ ನೋಡಿರಿ. ಸ್ವಲ್ಪ ಡಬ್ಬಿಗೆ ರೀ ನನ್ನ ಮಗಳ ಹತ್ರ 2 ಡಬ್ಬಿ ಏನು ತೊಗೊಂಡ್ರಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ಲು. ಸ್ವಲ್ಪ ಸ್ನ್ಯಾಕ್ಸ್ನೂ ಇರಲಿ ಟೈಮ್ ಪಾಸ್ ಆಗುತ್ತಂತೆ ತೊಗೊಂಡಿದ್ದೀನಿ ಅಂತ ಹೇಳಿ ಡಬ್ಬಿಗೆ ಹಾಕಿಬಿಟ್ಟು ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಅಂದರೆ ಎಲ್ಲೇ ಹೋಗಲಿ ಸ್ವಲ್ಪ ಏನಾದರೂ ತಿನ್ನೋಕ್ಕಿದ್ಬಿಟ್ರೆ ಬೆಸ್ಟ್ ಅಲ್ರಿ, ಹೊರಗಡೆದು ಅದು ಇದು ತಿನ್ನೋಕ್ಕಿಂತ. ಈಗ ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿಯಾಗಿ ನಾನು ಶಾವಿಗೆ ಮಾಡ್ಸೋಣ ಅಂಥೇಳಿ ಹೊಂಟಿದ್ದು ನೋಡಿರಿ. ನನ್ನ ಮಗ ಇನ್ನೂ ರೆಡಿ ಆಗಲ್ಲ ಆಗಿದ್ದ. ಅಂದರೆ ಮನುಗೆ ಕಾಲೇಜ್ಗೆ ಬಿಡಬೇಕಿತ್ತು ರೀ. ಮನುಗೆ ಇವತ್ತು ಫಂಕ್ಷನ್ ಐತಿ. ಅಂದರೆ ಅವ್ರ ಕಾಲೇಜ್ ಒಳಗೆ ರೀ, ಅಂದರೆ ಡೆಲ್ಲಿಗೆ ಹೋಗಿ ಬಂದವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾರಂತ, ಅದಕ್ಕಾಗಿ ಅವನಿಗೆ ಕಾಲೇಜ್ಗೆ ಬಿಟ್ಬಿಟ್ಟು
ನನಗೆ ಶಾವಿಗೆ ಮಾಡಕ್ಕೆ ಬಿಟ್ಟು ನಮ್ಮ ಮನೆಯವರು ಫಂಕ್ಷನ್ಗೆ ಹೊಂಟಾರಿ ಅಂದ್ರೆ ಗೃಹ ಪ್ರವೇಶ ಐತಿ ಅಲ್ಲಿ ಹೊಂಟಾರು ಅಂದ್ರೆ ಒಟ್ಟಿಗೆ ಒಂದೇ ಸಲಕ್ಕನ ಎಲ್ಲ ಕೆಲಸ ಮುಗಿಸ್ಬಿಡೋದ್ರಿ ಅಂದರೆ ನಮ್ಮ ಮನೆ ದೂರ ಇರೋದ್ರಿಂದ ಒಂದೊಂದು ಸಲ ಬಿಟ್ಟು ಬರೋದು ಆಗುತ್ತಲ್ಲ ಅದಕ್ಕಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ವೇಟ್ ಮಾಡ್ತಾ ಇದ್ವಿ. ಫೈನಲಿ 9:30 ಮನೆ ಬಿಟ್ಟು ಇಲ್ಲಿ ಮನೆಗೆ ಶಾವಿಗೆ ಮಾಡ್ಸೋಕ್ಕೆ ಬರೋಟಿಗೆ 10 ಗಂಟೆ ಆಗಿತ್ತು ನೋಡ್ರಿ. ಬಂದ ಕೂಡಲೇ ಡ್ಯೂಟಿ ಸ್ಟಾರ್ಟ್ ಮಾಡಿದ್ವಿ. ಹಿಟ್ಟು ಚಾಣಿಸೋದ್ರಿ 25-30 kg ಹಿಟ್ಟು ಚಾಣಿಸೋಟ್ಟಿಗೆ ಕೈಯ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು ಸಾಕು ಬಿಡವ ಎಷ್ಟರೇ ಚಾಣಿಸ್ತಿ ಅಂತೇಳಿ ಕೈ ಹಾಕತ್ತಿದ್ದು ಅಂದ್ರೆ ಕೈ ನೋಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ರೀ. ಹಿಟ್ಟನ್ನು ಚಾಣಿಸಿ ಕೊಟ್ಟೆ ರೀ. ಆಲ್ರೆಡಿ ಸ್ವಲ್ಪ ಶಾವಿಗೆನ ಮಾಡಿಸ್ಬಿಟ್ಟು ಹಾಕಿದ್ರೆ ನೋಡಿರಿ ನಮ್ಮ ಇನ್ನು ಮಾಡ್ಸೋಕೆ ಸ್ಟಾರ್ಟ್ ಮಾಡಬೇಕು. ಹಿಟ್ಟೆಲ್ಲ ಚಾಣಿಸ್ಬಿಟ್ಟು ಕೊಟ್ಟ ತಕ್ಷಣ ಅದನ್ನ ವೇಟ್ ಮಾಡಿ ನಮ್ಗೆ ಮಾಡಿ ಕೊಡೋದಾರ ನಮಗೆ ಮಾಡ್ತೀವಿ. ಮತ್ತು ಮಳೆಗಾಲ ಚಾಲು ಆಯ್ತು ಅಂತ ಚಲೋ ಅಲ್ಲ, ಬಿಸಿಲು ಬಾಳ್ಬೇಕಲ್ಲ. ಹಾಂ, ಬಿಸಿಲಿದ್ರೆ ಜಲ್ದಿ ಒಣಗ್ತಾವ್ರಿ. ಹಾಗಾಗಿ ನಮ್ಮ ಹಿಟ್ಟನ್ನು ಎಲ್ಲ ಕಲಿಸ್ಬಿಟ್ಟು ಶಾವಿಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸೋದ್ರಿ. ಕಲ್ಸಕ್ಕೂ ಮಷಿನ್ ಐತಿ ಮತ್ತು ಮಾಡೋಕ್ಕೂ ರೀತಿ ಮಷಿನ್ ಒಳಗೆ ಶಾವಿಗೆನ ಮಾಡ್ತಾರೆ ನೋಡ್ರಿ. ಅಂದರೆ ಗೋಧಿ ಶಾವಿಗೆ, ರವದ ಶಾವಿಗೆ ಎಲ್ಲನೂ ಸಿಗ್ತಾವ್ರಿ. ಮತ್ತು ಅವರು ಗೋಧಿ ಶಾವಿಗೆ ಮಾಡಿಕೊಡಂಗಿಲ್ಲ ರೀ, ಬರೀ ರವದ ಶಾವಿಗೆ ಬೇಕಂದ್ರೆ ಮಾಡಿಕೊಡ್ತಾರೆ. ಇದು ಕಾಳಿಕಾ ನಗರ ಒಳಗೆ ಬರೋದು ನೋಡ್ರಿ. ಅಂದರೆ ಆಶ್ರಮ ಸೈಡ್ ಇದ್ದವ್ರಿಗೆ ಗೊತ್ತಿರುತ್ತೆ ಕಾಳಿಕಾ ನಗರ ಅಂದ್ರೆ ಅಲ್ಲಿ ಬರೋತ್ರಿ. ಈಗಿದ್ರೆ ಇಲ್ಲಿ ಏನು ಇಟ್ಟಾರೆ ನೋಡ್ರಿ, ಅದು ಬರೀ ರವದಿಂದ ಮಾಡಿಬಿಟ್ಟು ಇಟ್ಟಾರು, ಬೇಕಂದ್ರೆ ಅವರು ಕೊಡ್ತಾರೋ. ಈಗಿದ್ರೆ ನಮ್ಮನ್ನು ಶಾವಿಗೆ ಮಾಡ್ಸೋಕ್ಕೆ ಹಾಕ್ಯಾರ ನೋಡ್ರಿ. ಹಂಗೆ ತಂದು ಇಡಬೇಕು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಅದನ್ನೆಲ್ಲ ತಂದು ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಒಂದು 3-4 ತಾಸು ಒಣಗಿಸ್ಬಿಟ್ಟು ತೆಗಿಬೇಕಾಗುತ್ತೆ ರೀ. ಸಿಕ್ಕಾಪಟ್ಟೆ ಇವತ್ತಂತೂ ರಶ್ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಜನ ಇದ್ದರು. ಹಾಗಾಗಿ ನಮ್ಮ ಒಂದು 30-35 kg ಅಷ್ಟು ಶಾವಿಗೆನೂ ಮಾಡಿಸ್ಬಿಟ್ಟು ಒಣಗ್ಸೋಕೆ ಹಾಕಿದ್ದೀನಿ ನೋಡ್ರಿ. ಹಾಕಿಸಿ ಫೈನಲಿ 4 ಗಂಟೆಗೆ ತಗೊಂಡ್ಬಿಟ್ಟು ಮನೆಗೆ ಹೊಂಟಿದ್ದೀನಿ ನೋಡ್ರಿ. ಎಷ್ಟು ಕಷ್ಟ ಆಗುತ್ತಲ್ಲ ಕೆಲವೊಂದು ಸಲ ಏನೂ ಮಾಡಬಾರ್ದಪ್ಪ ಅಂತ ಅನಿಸುತ್ತೆ. ಮತ್ತು ಶಾವಿಗೆ ಬೇಕಂದ್ರೆ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ರೀ. ಇನ್ನು 15 ದಿವಸ ಅಷ್ಟೇ ಶಾವಿಗೆ ಸಿಗ್ತಾವ್ರಿ. ಮತ್ತು ಶಾವಿಗೆ ಬೇಕಂದ್ರೆ ಸಿಗಂಗೂ ಇಲ್ಲ, ಯಾಕಂದರೆ ಬಿಸಿಲು ಹೋಗ್ಬಿಡ್ತಂದ್ರೆ ಶಾವಿಗೆ ಮಾಡಂಗೂ ಇಲ್ಲ ರೀ. ಹಂಗಾಗಿ ಬೇಕಂದ್ರೆ ಪಟ್ ಅಂತ ಆರ್ಡ್ರ್ ಕೊಡ್ರಿ. ಬಿಜಾಪುರದಾಗ ಇದ್ದವ್ರಿಗೆ ಮಾತ್ರ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿರಿ. ನೀವು ಬೇಕಂದ್ರೆ ಹೇಳ್ರಿ, ನಾನು 5 kg ಮೇಲೆ ನೀವು ಆರ್ಡ್ರ್ ಮಾಡಿಬಿಟ್ರೆ ನಾನು ನೀವು ಇದ್ದಲ್ಲೇ ತಂದು ಕೊಡ್ತೀನಿ. ಯಾಕಂದರೆ ನಂದೊಂದು ಅಳಿಲ ಸೇವೆ ರೀ. ಇದ್ರಾಗೇನು ಜಾಸ್ತಿ ಲಕ್ಷಾಂತರ ರೂಪಾಯಿ ಏನು ಸಾವಿರಾರು ರೂಪಾಯಿ ಉಳಿಯಂಗಿಲ್ಲ ರೀ. ಜಸ್ಟ್ ಒಂದು 30-40-50 ರೂಪಾಯಿ ಅಷ್ಟೇ ಉಳಿಯುತ್ತೆ. ಹಾಗಾಗಿ ಭಾಳ ಜನ ಕೇಳಾಕತ್ತಿದ್ರು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ರೀ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನನ್ನಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅಷ್ಟೇ ರೀ. ಹೇಗಿದ್ರೆ ಫೈನಲಿ ಶಾವಿಗೆ ಮಾಡಿಸಿ ತಂದು ಇಡೋತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಾನಂತೂ ಮನ್ಕೊಂಬಿಟ್ಟಿದ್ದೆ ರೀ. ಶಾವಿಗೆ ತಂದಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಮನ್ಕೊಂಬಿಟ್ಟಿದ್ದೆ. ಮತ್ತು ಮನೋಗೆ ಎದ್ದು ಒಂದೆರಡು ಪರಾಟ ಮಾಡಿ ಕೊಟ್ಟೆ ರೀ. ಅಂದರೆ ಮಾಡಿದ್ದಿಲ್ಲ, ನಾನು ಲೇಟಾಗಿ ಬಂದಿದ್ದೆ ಅಂಥೇಳಿ. ನಾನಿದ್ರೆ ಎದ್ದು ಮಾಡಿ ಕೊಟ್ಬಿಟ್ಟಿಂದ ಅಂದರೆ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪರಾಟ ಮಾಡಿಕೊಟ್ಟು ಸಂಜೆಗಿದ್ರೆ ಸ್ವಲ್ಪ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ ನುಗ್ಗೆಕಾಯಿನ ಕುದಿಸಾಕಿಟ್ಟಿದ್ದೆ ರೀ. ಅಂದರೆ ನುಗ್ಗೆಕಾಯಿಯಿಂದ ಭರ್ತಾ ಮಾಡ್ಬೇಕಂತವ್ರಿ. ಕೆಲವೊಂದು ರೀಲ್ ಒಳಗೆ ನೋಡಿದ್ದೆ, ಹಾಗಾಗಿ ಈ ಥರ ನುಗ್ಗೆಕಾಯಿ ಇಟ್ಟು ಹೊರಗಡೆ ಹೋಗಿದ್ದೀನಿ. ಸ್ವಲ್ಪ ತಿರುಗಾಡಕ್ಕಂದ್ರೆ ವಾಕಿಂಗ್ ಮಾಡೋಕ್ಕಂತ ಹೋಗಿದ್ದೀನಿ. ಈ ಕಡೆ ಎಲ್ಲ ಹೊತ್ಬಿಟ್ಟವ್ರಿ. ಮತ್ತು ಅದನ್ನೆಲ್ಲ ಇಡೋತ್ತಿಗೆ ಸಾಕಾಗ್ಬಿಡ್ತು. ಏನು ಮಾಡಲಿ ಅಂತ ಕೇಳಿದ ಕೂಡಲೇ ಸ್ನ್ಯಾಕ್ಸಿಗೆ ಮತ್ತು ಚೂಡ ಮಾಡಂತಂದ್ರೆ ಒಳಗಡೆ ಚೂಡ ಮಾಡಿದೆ. ಈಗಿದ್ರೆ ಬೇಳೆ ಮಾಡಿಕೊಡು ಅಂತ್ರಿ, ನನ್ನ ಕಡೆ ಅಂತ ಆಗಂಗಿಲ್ಲ, ಬೇಕಂದ್ರೆ ಮಾಡಿರಿ ಅಂತೇಳಿ ಅಂದ್ಬಿಟ್ಟು ನಾನು ಹಂಗೆ ತಿಂತೀನಿ ಅಂತೇಳಿ ತಿನ್ನಾಕಂತಿದ್ದೆ ನೋಡಿರಿ. ನಿನ್ನೆ ಫೋಟೋ ತೊಗೊಂಡಿದ್ದು ನಾನು ಮನೂರಿ, ಅಂದರೆ ಮನೂ ರೆಡಿ ಆಗಿದ್ದಲ್ಲ, ಹಾಗಾಗಿ ಒಂದೆರಡು ಫೋಟೋ ತೊಗೊಂಡು ಬಾಪಿ ಅಂತೇಳಿ ತೊಗೊಂಡಿದ್ವಿ. ಹೆಂಗೆ ಅನ್ಸಾತಾವ ಅಂತೇಳಿ ಕಮೆಂಟ್ ಮಾಡಿರಿ. ಅಂದರೆ ಫಂಕ್ಷನ್ಗೆ ಹೊಂಟಿದ್ದಾದ್ರೆ ನಾನು ಶಾವಿಗೆ ಮಾಡೋಕ್ಕಂತೇಳಿ ರೆಡಿ ಆಗಿಬಿಟ್ಟು ಹೊಂಟಿದ್ದೆ. ಹಾಗಾಗಿ ಒಂದೆರಡು ಫೋಟೋ ತೊಗೊಂಡ್ವಿ. Camp in New Delhi. Manoj Dhoni, RD camp in New Delhi. ಸ್ವಲ್ಪ ವಿಡಿಯೋ ಕ್ಲಿಪ್ ಇತ್ತು, ಅದನ್ನಷ್ಟೇ ಆ್ಯಡ್ ಮಾಡಿದ್ರಿ. ಮನೆಲ್ಲ ಮಾಡಿದ್ಮೇಲೆ ಒಂದೆರಡು ಫೋಟೋನು ಕಳಿಸಿದೆ ನನ್ನ ಮೊಬೈಲ್ಗೆ, ಹಂಗಾಗಿ ಅದನ್ನೂ ಆ್ಯಡ್ ಮಾಡಿದ್ವಿ. ಇವತ್ತು ಮದರ್ಸ್ ಡೇ ಅಲ್ರಿ, ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ರೀ. ನಾನು ಒಂದು ಫೋಟೋನ ಎಡಿಟ್ ಮಾಡಿ ಹಾಕಿದ್ದೆ ರೀ ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ, ಅದನ್ನೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋದ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.